ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನಿರ್ದೇಶಕ ನಟರಿಗೆ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ಮಾಪಕ ಶ್ರೀನಿವಾಸ್ಗೆ ಫಿಲಂ ಚೇಂಬರ್ ನಿಂದ ಬುಲಾವ್ ಬಂದಿದೆ. ನಟರಿಗೆ ಅವಾಚ್ಯವಾಗಿ ನಿಂದಿಸಿದಂತಹ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ದೂರನ್ನ ನೀಡಿದ್ದಂತಹ ಜೋಗಿ ಪ್ರೇಮ್ ಹೇಳಿಕೆಯ ಸ್ಪಷ್ಟೀಕರಣವನ್ನ ಪಡೆಯೋದಕ್ಕೆ ಅಧ್ಯಕ್ಷೆ ಜಯಮಾಲಾ ತಾಕೀತನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ಗೆ ಆಗಮಿಸಿದಂತಹ ಕನಕಪುರ ಶ್ರೀನಿವಾಸ್ ಫೆಬ್ರವರಿ 5ರಂದು ಸಿನಿಮಾ ಸುದ್ದಿಗೋಷ್ಠಿ ವೇಳೆ ನಾಲಿಗೆ ಹರಿಬಿಟ್ಟಿದಂತಹ ಶ್ರೀನಿವಾಸ್ ಸ್ಯಾಂಡಲ್ವುಡ್ ನಿರ್ದೇಶಕ ನಟರಿಗೆ ನಿಂದನೆ ಮಾಡಿದ್ರು. ಹಾಗಾಗಿ ಇದೀಗ ಬುಲಾವನ್ನ ನೀಡಲಾಗಿದೆ ಶ್ರೀನಿವಾಸ್ ಅವರಿಗೆ. ಯಾವ ಸಂದರ್ಭದಲ್ಲಿ ನೀವು ಈ ಮಾತುಗಳನ್ನಾಡಿದ್ರಿ, ಯಾಕಾಗಿ ಈ ಮಾತುಗಳನ್ನಾಡಿದ್ರಿ ಅಂತ ಹೇಳಿ ಇದೀಗ ಜಯಮಾಲಾ ಅವರು ಕರೆಸಿದ್ರು. ಹಾಗಾಗಿ ಬಂದಿದ್ದಾರೆ ಕೂಡ ಹೌದು. ಏನ್ ಕ್ಲಾರಿಫಿಕೇಶನ್ ಕೊಟ್ಟರು ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ನೋಡಿ, ನಟ, ನಿರ್ಮಾಪಕ, ನಿರ್ದೇಶಕರಿಗೆ ನಾಲಿಗೆ ಹರಿಬಿಟ್ಟಿದ್ರು ಕನಕಪುರ ಶ್ರೀನಿವಾಸ್ ಅವರು. ಇದೀಗ ಫಿಲಿಂ ಚೇಂಬರ್ಗೆ ಅವರ ಆಗಮನ ಆಗಿದೆ. ಏನ್ ಕ್ಲಾರಿಟಿ ಕೊಟ್ಟರು ಈ ಸಂದರ್ಭದಲ್ಲಿ ಅಂತ? ರಮ್ಯಾ, ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆ ಇರಬಹುದು, ದೊಡ್ಡ ದೊಡ್ಡ ಸ್ಟಾರ್ ಬಗ್ಗೆ ಹಾಗೂ ನಿರ್ದೇಶಕರ ಬಗ್ಗೆ ಅವರು ಮಾತಾಡಿರುವಂತಹ ಮಾತುಗಳು ಯಾರಿಗೂ ಸಹ ಸಹಿಸ್ಕೊಳಕ್ ಆಗ್ತಿಲ್ಲ. ಅದರಲ್ಲೂ ಸಹ ಫಿಲ್ಮ್ ಚೇಂಬರ್ಗೆ ದೂರನ್ನ AP ಅರ್ಜುನ್ ಹಾಗೂ ಜೋಗಿ ಪ್ರೇಮ್ ಇಬ್ರು ಸಹ ಕೊಟ್ಟಿರುವಂತದ್ದು. ಇದಾದ ಮೇಲೂ ಸಹ ಕನಕಪುರ ಶ್ರೀನಿವಾಸ್ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂತ ಒಂದು ಮಾತು ಸಹ ಕೇಳಿ ಬಂದಿತ್ತು. ಇದೀಗ ಅಧ್ಯಕ್ಷರಾಗಿರುವಂತಹ ಜಯಮಾಲಾ ಅವರು ಫಿಲ್ಮ್ ಚೇಂಬರ್ಗೆ ಒಂದು ಬುಲಾವನ್ನ ಕೊಟ್ಟಿದ್ರು. ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಇವತ್ತು ಫಿಲ್ಮ್ ಚೇಂಬರ್ ನಲ್ಲಿ ಸದ್ಯಕ್ಕೆ ಸಭೆ ನಡೀತಾ ಇದೆ. ಎಲ್ಲರೂ ಕೂತು, ಅಧ್ಯಕ್ಷರು ಇರ್ಬೋದು, ಸದಸ್ಯರು, ಪ್ರತಿಯೊಬ್ಬರಿಗೂ ಪದಾಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂತು ಕನಕಪುರ ಶ್ರೀನಿವಾಸ್ ಅವರೊಟ್ಟಿಗೆ ಮಾತಾಡ್ತಿದ್ದಾರೆ. ಅಂದ್ರೆ ಏನ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಮಾನನಷ್ಟ ಮೊಕದ್ದಮೆಯನ್ನ ಜೋಗಿ ಪ್ರೇಮ್ ಅವರು ಹಾಕಿದ್ದಾರೆ. AP ಅರ್ಜುನ್ ಅವರು ಕೂಡ ಕನಕಪುರ ಶ್ರೀನಿವಾಸ್ ಅವ್ರ ಮೇಲೆ ಹಾಕಿರುವಂತದ್ದು ಮಾನನಷ್ಟ ಮೊಕದ್ದಮೆ. ಆದ್ರೆ ಈ ವಿಚಾರ ಈಗ ಹೊರತುಪಡಿಸಿ ಕನಕಪುರ ಶ್ರೀನಿವಾಸ್ ಅವ್ರು ಏನಾದ್ರು ಕ್ಷಮೆಯನ್ನ ಕೇಳ್ತಾರಾ ಅನ್ನುವಂಥದ್ದು ಒಂದು ಬರ್ತಾ ಇದೆ, ಅಥವಾ ರಾಜಿ ಆಗ್ತಾರಾ, ಈ ಪ್ರಶ್ನೆಗಳು ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಇನ್ನೇನು ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಇದಾದ ನಂತರ ಕನಕಪುರ ಶ್ರೀನಿವಾಸ್ ಅವರೇ ಡೈರೆಕ್ಟ್ ಆಗಿ ರಿಯಾಕ್ಷನ್ ಕೊಡಲಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.